Good morning, everybody. Last class we have discussed about drawing instrument. Today we are discussing about lines and angles. Lines ಅಂದ್ರೆ ಏನು? ಈ ಜನರಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಲ್ಲಿ ಯಾವ ಲೈನ್ ಬರ್ತವೆ ಅಂತ ನಾವು ತಿಳ್ಕೊಳ್ಳೋಣ. ಜನರಲ್ ಆಗಿ ಟೈಪ್ಸ್ ಆಫ್ ಲೈನ್ಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಬಗ್ಗೆ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ಎ ಪಾಯಿಂಟ್ ಇಂಡಿಕೇಟ್ಸ್ ಎ ಡಾಟ್ ಆರ್ ನೋಡಿಲಿ ಪಾಯಿಂಟ್ ಇಂಡಿಕೇಟ್ಸ್ ಎ ಡಾಟ್ ಆರ್ ಡೆಫಿನೆಟ್ ಆಫ್ ಪೊಸಿಷನ್, ಡೆಫಿನೆಟ್ ಒಂದು ಯಾವುದೋ ಒಂದು ಪೊಸಿಷನ್, ಬಟ್ ಇಟ್ ಹ್ಯಾಸ್ ಎ ನೋ ಲೆಂತ್ ಇರಲ್ಲ, ಇದಕ್ಕೆ ಬ್ರಿಡ್ತ್ ಇರಲ್ಲ ಆರ್ ಥಿಕ್ನೆಸ್ ಇರಲ್ಲ. ಎ ಪಾಯಿಂಟ್ ಈಸ್ ಎ ಸ್ಮಾಲರ್ ದೆನ್ ದಿ ಟಿಪ್ ಆಫ್ ದಿ ಪೆನ್ಸಿಲ್ ಅಂತ ಹೇಳ್ತಾನೆ. ಅಂದರೆ ನಮ್ಮ ಪೆನ್ಸಿಲ್ ಟಿಪ್ ಇರುತ್ತಲ್ಲ ಅದಕ್ಕಿಂತ ಸ್ಮಾಲ್ ಆಗಿರುತ್ತೆ, ಆರ್ ಪೆನ್ ಟಿಪ್ ಯೂಸ್ ಮಾಡ್ತಾರಲ್ಲ ಅಷ್ಟಿರುತ್ತೆ. ಪಾಯಿಂಟ್ ಅಂದರೆ ಯಾವುದಾದ್ರೂ ಒಂದು ಜಾಗದಲ್ಲಿ ಪಾಯಿಂಟ್ ಇಡ್ಬೋದು, ಯಾವುದೋ ಒಂದು ಪಾಯಿಂಟ್ಲಿಂದ ಅಲ್ಲಿಂದ ಲೈನ್ ಹಾಕ್ಬೋದು, ಏನೋ ಬೇರೆ ಬೇರೆ ಎಲ್ಲ ಮಾಡ್ಬೋದು. ಪಾಯಿಂಟ್ಲಿಂದ ಏನಾದರೂ ವರ್ಕ್ ಸ್ಟಾರ್ಟ್ ಮಾಡ್ಬೋದು, ಅದು ಒಂದು ಪಾಯಿಂಟ್ ಅಂತ ಕರಿತಾರೆ. ಓಕೆ, ನೆಕ್ಸ್ಟ್ ಲೈನ್ ಈಸ್ ಎ ಟ್ರೇಸ್ಡ್ ಔಟ್ ಬೈ ಮೂವಿಂಗ್ ಪಾಯಿಂಟ್. ಲೈನ್ ಈಸ್ ಎ ಟ್ರೇಸ್ಡ್ ಔಟ್ ಬೈ ಮೂವಿಂಗ್ ಪಾಯಿಂಟ್. ಇಟ್ ಹ್ಯಾಸ್ ಲೆಂತ್ ಬಟ್ ಇಟ್ ಹ್ಯಾಸ್ ನೋ ಬ್ರಿಡ್ತ್. ಇದು ಲೆಂತ್ ಮಾತ್ರ ಇರುತ್ತೆ, ಇದಕ್ಕೆ ಅಗಲ ಏನು ಇರಲ್ಲ. ಇಟ್ ಹ್ಯಾಸ್ ಎ ನೋ ಎಂಡ್ ಆಫ್ ಪಾಯಿಂಟ್. ಇದು ನೋ ಎಂಡ್ ಪಾಯಿಂಟ್, ಎಲ್ಲೂ ಸ್ಟಾಪ್ ಇರಲ್ಲ. ನೀವು ಲೈನ್ ಎಲ್ಲಿಗಾದ್ರೂ ಹಾಕು ಹಂಗೆ ಹೋಗ್ತಾನೆ ಇರುತ್ತೆ. ಇದು ಕ್ಲಾಸಿಫೈಡ್ ಸ್ಟ್ರೇಟ್ ಲೈನ್ ಆರ್ ಕರ್ವ್ಡ್ ಲೈನ್. ಕ್ಲಾಸಿಫೈಡ್ ಇನ್ ಸ್ಟ್ರೇಟ್ ಲೈನ್ ಇನ್ ಕರ್ವ್ಡ್ ಲೈನ್. ಸ್ಟ್ರೇಟ್ ಲೈನು ಮತ್ತೆ ಕರ್ವ್ಡ್ ಲೈನ್ ಅಂತ ಕರಿಬಹುದು. ಸ್ಟ್ರೇಟ್ ಲೈನ್ ಅಂದ್ರೆ ಸ್ಟ್ರೇಟ್ ಆಗಿರುತ್ತೆ, ಒಂದೇ ಉದ್ದಕ್ಕೂ ಸ್ಟ್ರೇಟ್. ಇಟ್ ಹ್ಯಾಸ್ ಸ್ಟ್ರೇಟ್ ಲೈನ್ ಹ್ಯಾಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಗಿವಿಂಗ್ ಪಾಯಿಂಟ್ಸ್. ಇಟ್ ಹ್ಯಾಸ್ ನೋ ಲೆಂತ್. ನೋಡಿ, ಲೆಂತ್ಗೆ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಇಟ್ ಹ್ಯಾಸ್ ಓನ್ಲಿ ಲೆಂತ್ ಅಂಡ್ ನೋ ವಿಡ್ತ್ ಇರಲ್ಲ, ಬರೀ ಲೆಂತ್ ಮಾತ್ರ ಇರುತ್ತೆ. ಓಕೆನಾ. ನೆಕ್ಸ್ಟ್ ಹಾರ್ಜೆಂಟಲ್ ಲೈನ್. ಹಾರ್ಜೆಂಟಲ್ ಲೈನ್ಗೇನ ಇಟ್ ಹ್ಯಾಸ್ ಎ ಹಾರ್ಜೆಂಟಲ್ ಲೈನ್. ಇಟ್ ಈಸ್ ಎ ಲೈನ್ ವಿಚ್ ಈಸ್ ಎ ಪ್ಯಾರಲಲ್ ಟು ದ ಹಾರ್ಜೆಂಟಲ್ ಪ್ಲೇನ್. ಪ್ಯಾರಲಲ್ ಟು ದ ಹಾರ್ಜೆಂಟಲ್ ಪ್ಲೇನ್ ಇರುತ್ತಲ್ಲ ಅದಕ್ಕೆ ಪ್ಯಾರಲಲ್ ಆಗಿರುತ್ತೆ. ಇಟ್ ಇಸ್ ಎಕ್ಸಾಂಪಲ್ ಸರ್ಫೇಸ್ ಆಫ್ ದಿ ಸ್ಟಿಲ್ ವಾಟರ್. ಸರ್ಫೇಸ್ ಆಫ್ ಎ ಸ್ಟಿಲ್ ವಾಟರ್. ಇದು ಎಕ್ಸಾಂಪಲ್ಗೆ ನಾವು ವಾಟರ್ ಏನು ನಿಂತಿರುತ್ತಲ್ಲ, ಒಂದು ಯಾವುದೋ ಒಂದು ವಾಟರ್ ಟ್ಯಾಂಕಲ್ಲೂ ಇಲ್ಲ ಪಾತ್ರೆ ಎಲ್ಲ ಹಾಕಿರ್ತೀವಲ್ಲ ಅದ್ರದ್ದು ಹೆಂಗೆ ನಿಂತಿರುತ್ತೆ ಹಂಗೆ ಇಲ್ಲಿ ಹಾರ್ಜೆಂಟಲ್ ಲೈನ್ನ ನಾವು ಒಂದಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವರ್ಟಿಕಲ್ ಲೈನ್. ವರ್ಟಿಕಲ್ ಲೈನ್ ಅಂದರೆ ವರ್ಟಿಕಲ್ ಲೈನ್ ಅಂದರೆ ಲೈನ್ಸ್ ವಿಚ್ ಆಸ್ ಎ ಪರ್ಪೆಂಡಿಕ್ಯುಲರ್ ಟು ದ ಹಾರ್ಜೆಂಟಲ್ ಲೈನ್. ವರ್ಟಿಕಲ್ ಲೈನ್ ಅಂದರೆ ನೋಡ್ರಿ ಪರ್ಪೆಂಡಿಕ್ಯುಲರ್ ದ ಹಾರ್ಜೆಂಟಲ್ ಲೈನ್. ಒಂದು ಹಾರ್ಜೆಂಟಲ್ ಲೈನ್ಗೆ ನಾವು ಉದ್ದ ಈಗ ಒಂದು ಹಾರ್ಜೆಂಟಲ್ಗೆ ಒಂದು ಲಂಬವಾಗಿ ಒಂದು ಲೈನ್ ಹಿಡಿದಾಗ ನಾವು ಅದನ್ನ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತೀವಿ. ಇಲ್ಲಿ ನೋಡಿ 90 ಡಿಗ್ರಿ ಕಾಣ್ತಾ ಇದೆಯಾ? ನೋಡ್ರಿ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಆಗಿದೆ. ಇದನ್ನ ನಾವು ಒಂದು ಅಡ್ಡ ಲೈನ್ಗೆ ಉದ್ದ ಲೈನ್ ಹಾಕಿದಾಗ ಅದನ್ನ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರೀತಾರೆ. ಅಡ್ಡ ಲೈನ್ಗೆ ಉದ್ದ ಲೈನ್ ಹಾಕಿದಾಗ ಅದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್. ನೋಡಿ, ಹಾರಿಜೆಂಟಲ್ ಲೈನ್ಗೆ ಒಂದು ವರ್ಟಿಕಲ್ ಲೈನ್ ಹಾಕಿದಾಗ ಇದು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ವರ್ಟಿಕಲ್ ಲೈನ್ಸ್. ವರ್ಟಿಕಲ್ ಲೈನ್ ಕ್ಯಾನ್ ಬಿ ಚೆಕ್ಡ್ ಬೈ ದ ಯೂಸಿಂಗ್ ಎ ಪ್ಲಂಬ್ ಆಫ್ ಬೊಬ್ ಅಂತ ಕರೀತಾರೆ. ಇದು ಯೂಸಿಂಗ್ ಬೈ ಎಲ್ಲಾದ್ರೂ ವರ್ಟಿಕಲ್ ಲೈನ್ ನೋಡ್ರಿ, ಯಾವುದಾದ್ರು ಇದು ನಾನು ಈಗ ಈ ಮೇಸ್ತ್ರಿಗಳು ಗೋಡೆ ಕಟ್ಬೇಕಾರೆ ನೋಡ್ತಾರಲ್ಲ, ಮೂಲೆ ಮೊಟ್ಟ ಎಲ್ಲ ಮ್ಯಾಗ್ಲಿಂದ ಒಂದು ಗುಂಡಿ ಬಿಟ್ಟು ನೋಡ್ತಾರಲ್ಲ, ಆ ಥರ ನಾವು ವರ್ಟಿಕಲ್ ಲೈನ್ನ ಹೆಂಗಂತ ಕನ್ಫರ್ಮ್ ಮಾಡ್ಬೋದು. ಆಮೇಲೆ ಹಿಂಕ್ಲ್ಯಾಂಡ್ ಲೈನ್ ಆರ್ ಒಬ್ಲಿಕ್ ಲೈನ್. ಹಿಂಕ್ಲ್ಯಾಂಡ್ ಲೈನ್ ಎ ಸ್ಟ್ರೇಟ್ ಲೈನ್ ವಿಚ್ ಈಸ್ ನಾಟ್ ಹಾರಿಜಾಂಟಲ್. ಎ ಸ್ಟ್ರೇಟ್ ಲೈನ್ ವಿಚ್ ಈಸ್ ನಾಟ್ ಹಾರಿಜಾಂಟಲ್ ಆರ್ ವರ್ಟಿಕಲ್ ಇರಲ್ಲ, ಇತ್ತಾಗ ಹಾರಿಜಾಂಟಲ್ ಇರಲ್ಲ. ಇಟ್ ಈಸ್ ಕಾಲ್ಡ್ ಇನ್ಕ್ಲೈನ್ಡ್ ಲೈನ್. ಇದು ಒಂದು ಓರೆಯಾಗಿರುತ್ತೆ, ಒಂದು ಸ್ಲೋಪ್ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಡಯಾಗನಲ್, ಸ್ಲೋಪಿಂಗ್ ಆರ್ ಸ್ಲ್ಯಾಂಟೆಡ್ ಅಂತ ಕರೀತಾರೆ. ಡಯಾಗನಲ್ ಅನ್ಬೋದು, ಸ್ಲೋಪಿಂಗ್ ಅನ್ಬೋದು, ಸ್ಲ್ಯಾಂಟೆಡ್ ಅಂತಲೂ ಅನ್ಬೋದು. ಇದು ನಾವು ಇನ್ಕ್ಲೈನ್ಡ್ ಲೈನ್ ಅಂತ ಕರಿತೀವಿ. ಆಮೇಲೆ ಕರ್ವ್ಡ್ ಲೈನ್ is the path of the point which always changes direction. ಕರ್ವ್ಡ್ ಲೈನ್ ಹಿಂಗೆ ಹೋದಂಗೆ ಹೋಗ್ತಾ ಇರುತ್ತೆ, ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ, ಡೈರೆಕ್ಷನ್ ಒಂದೇ ರೀತಿ ಇರಲ್ಲ. ಇಟ್ ಈಸ್ ಕರ್ವ್ಡ್ ಲೈನ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಲಲ್ ಲೈನ್. ನೋಡ್ರಿ, ಲೈನ್ ಈಸ್ ದ ಸೇಮ್ ಪ್ಲೇನ್. ಒಂದು ಲೈನಿಗೆ ಹಿಂಗೆ ಸೇಮ್ ಪ್ಲೇನ್ಗೆ ಇನ್ನು ಎಷ್ಟೋ ಲೈನ್ಗಳು ಸೇಮ್ ಡೈರೆಕ್ಷನ್ ಅಲ್ಲಿ ಸೇಮ್ ಇದರಲ್ಲಿ ಇರ್ತವೆ. ಲೈನ್ ಈಸ್ ದ ಸೇಮ್ ಪ್ಲೇನ್ ದಟ್ ಡು ನಾಟ್
ಇಂಟರ್ಸೆಕ್ಟ್ ಈಚ್ ಅದರ್, ಒಂದಕ್ಕೊಂದು ಎಲ್ಲಿ ಕಲಿಯಲ್ಲ, ಸೀದಾ ಒಂದೇ ಸ್ಟ್ರೇಟ್ ಆಗಿ ಹೋಗ್ತಾ ಇರ್ತವೆ. ಅದು ನಾವು ಏನಂತ ಕರಿತೀವಿ, ಪ್ಯಾರಲಲ್ ಲೈನ್ ಅಂತ ಕರಿಬೋದು. ಈಚ್ ಅದರ್ ಆರ್ ಕಾಲ್ಡ್ ಪ್ಯಾರಲಲ್ ಲೈನ್ಸ್. ದೇ ಡು ನಾಟ್ ಮೀಟ್ ವೆನ್ ಎಕ್ಸ್ಟೆಂಡ್. ಯಾವಾಗ ಎಕ್ಸ್ಟೆಂಡ್ ಮಾಡಿದಾಗೂ ಎಲ್ಲೂ ಮೀಟ್ ಆಗಲ್ಲ ಅವು. ಎಕ್ಸಾಂಪಲ್ ರೈಲ್ವೆ ಟ್ರ್ಯಾಕ್. ರೈಲ್ವೆ ಟ್ರ್ಯಾಕ್ ಹೆಂಗಿರುತ್ತೆ, ಸ್ಟ್ರೇಟ್ ಆಗಿ ಒಂದೇ ರೀತಿ ಎಲ್ಲಿವರೆಗೆ ಎಂಡ್ ಆಗುತ್ತೋ ಅಲ್ಲಿವರೆಗೂ ಎಲ್ಲಿ ಕಲಿಯಲ್ಲ. ಅದು ಪ್ಯಾರಲಲ್ ಆಗಿ ಒಂದು ಲೈನ್ಗೆ ಇನ್ನೊಂದು ಲೈನ್ ಪ್ಯಾರಲಲ್ ಆಗಿ ಇರ್ತವೆ. ಇಲ್ಲಿ ಇದು ನೋಡಿ ಏಣಿ, ಮುಂದೆ ಅದೊಂದು ಏಣಿ ಥರ ಇದೆ ನೋಡ್ರಿ, ಅದನ್ನು ಅದ್ರಾಗ ನೀವು ನೋಡ್ಕೊಂಡ್ರು ಈಗ ಗೊತ್ತಾಗುತ್ತೆ. ಈ ಲೈನ್ಗಳೆಲ್ಲ ಪ್ಯಾರಲಲ್ ಆಗಿ ಒಂದೇ ಡೈರೆಕ್ಷನಲ್ಲಿ ಇದೆ. ಆಮೇಲೆ ಪರ್ಪೆಂಡಿಕ್ಯುಲರ್ ಲೈನ್ಸ್. ಪರ್ಪೆಂಡಿಕ್ಯುಲರ್ ಲೈನ್ ಅಂದ್ರೆ ಏನು, when two lines intersect 90 degree, when two lines intersect 90 degree, the two lines are said to be perpendicular. Two lines are said to be perpendicular. ನೋಡಿ, ಈ ಲೈನ್ಗೆ ಈ ಲೈನ್ ಇದು perpendicular to each other. Example, in one our house of the wall, ಒಂದು ನಾವು ಮನೆ ಕಟ್ಟಿರ್ತೀವಲ್ಲ, ಕೆಳಗಡೆ ಹೌಸ್ ಆಫ್ ದಿ ವಾಲ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಫ್ಲೋರ್. ಈ ನೆಲಕ್ಕೆ ಒಂದು ಅಡ್ಡ ಗೋಡೆ ಕಟ್ತೀವಲ್ಲ, 4 ಕಡೆ 4 ಮೂಲೆಗಳ ಗೋಡೆ ಕಟ್ತೀವಲ್ಲ, ಅದು ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿಬೋದು. ಅಷ್ಟು ಇದು ಈ ಲೈನ್ಸ್ ಆಯ್ತು. ಇದು ಕಾಮನ್ ಆಗಿ ಜನರಲ್ ಆಗಿ ಎಲ್ಲ ಕಡೆ ಉಪಯೋಗಿಸಿದ ಲೈನ್ಗಳು ನಾವು. ಸ್ಟ್ರೇಟ್ ಲೈನ್ ಆಗಿರ್ಬೋದು, ಹಾರಿಜಾಂಟಲ್, ವರ್ಟಿಕಲ್, ಕರ್ವ್ಡ್ ಲೈನ್, ಪ್ಯಾರಲಲ್ ಲೈನ್ಸ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಮತ್ತು ಲೈನ್ಸ್ ಅಲ್ಲಿ ಮತ್ತೆ ಬೇರೆ ಇದಿದಾವೆ, ಲೈನ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ ಇದೆ. ನಮ್ಮ ಡ್ರಾಯಿಂಗ್ ಅಲ್ಲಿ ಯಾವ ಲೈನ್ಗಳು ಬಳಸ್ತೀವಿ ನಾವು ಅಂತ ಈಗಾಗಲೇ ಯಾವ ಲೈನ್ಗಳು ಬಳಸ್ತು ಅಂತ ನಾವು ಹೇಳ್ಬೋದು. ಈಗ ನೋಡ್ರಿ, ಕಂಟಿನ್ಯೂಸ್ ನೋಡ್ರಿ, ಇಲ್ಲಿ ಲೈನ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ ಇದೆ. ಇಲ್ಲಿ ಲೈನ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ ಇದೆ. ನಾವು ನಮ್ಮ ಅದೇ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಈ ಡ್ರಾಯಿಂಗ್ ಮಾಡ್ಬೇಕಾದ್ರೆ ನಾವು ಮಷಿನರಿ ಡ್ರಾಯಿಂಗ್ ಆಗಿರ್ಬೋದು, ಆಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿರ್ಬೋದು, ಬೇರೆ ಬೇರೆ ಡಯಾಗ್ರಾಮಲ್ಲಿ ಎಲ್ಲೆಲ್ಲಿ ಲೈನ್ಸ್ಗಳು ಯಾವಾಗ ಬಳಸು ಅಂತೇಳಿ ಇಲ್ಲಿ ಸಾಹಿತ್ಯವಾಗಿ ಕೊಟ್ಟಿದ್ದಾರೆ. ನೋಡ್ರಿ, ಕಂಟಿನ್ಯೂಸ್ ಥಿಕ್ ಲೈನ್ ಆರ್ ವೈಡ್ ಲೈನ್ ಅಂತ ಕರಿತೀವಿ. ಕಂಟಿನ್ಯೂಸ್ ಥಿಕ್ ಲೈನ್ ಆರ್ ವೈಡ್ ಲೈನ್ ಕಾಣ್ತಾ ಇದೆ ಇಲ್ಲಿ. ಕಂಟಿನ್ಯೂಸ್ ಥಿಕ್ ಲೈನ್ ಆರ್ ವೈಡ್ ಲೈನ್ ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ, ಜನರಲ್ ಅಪ್ಲಿಕೇಶನ್ ಎಲ್ಲ. ವಿಸಿಬಲ್ ಔಟ್ಲೈನ್ಸ್, ವಿಸಿಬಲ್ ಎಡ್ಜಸ್, ಮೈನ್ ರೆಪ್ರೆಸೆಂಟೇಷನ್ ಆಫ್ ಇನ್ ಡಯಾಗ್ರಾಮ್ ಅಲ್ಲಿ ಮೇನ್ ರೆಪ್ರೆಸೆಂಟೇಷನ್ ಮಾಡೋಕ್ಕೆ ಆಬ್ಜೆಕ್ಟ್ ಲೈನ್ ಆಗಿ ನಾವು ಬಳಸ್ತೀವಿ. ವಿಸಿಬಲ್ ಔಟ್ಲೈನ್ಸ್, ವಿಸಿಬಲ್ ಎಡ್ಜಸ್, ಮೇನ್ ರೆಪ್ರೆಸೆಂಟೇಷನ್ ಇನ್ ದ ಡಯಾಗ್ರಾಮ್ಸ್. ನಾವು ಇನ್ನು ಮುಂದೆ ಹೋಗ್ತಾ ಡ್ರಾಯಿಂಗ್ ಆಗ್ತಾ ಎಲ್ಲೆಲ್ಲಿ ನಾವು ಥಿಕ್ ಲೈನ್ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗ್ತದೆ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂಸ್ ಥಿನ್. ಕಂಟಿನ್ಯೂಸ್ ಅಲ್ಲಿ ಕಂಟಿನ್ಯೂಸ್ ಥಿಕ್ ಆಯ್ತು, ಇದು ಕಂಟಿನ್ಯೂಸ್ ಥಿನ್ ಲೈನ್ ಅಂತ ಕರಿತೀವಿ ನಾವು. ಕಂಟಿನ್ಯೂಸ್ ಥಿನ್ ಲೈನ್ ಇದು ಪ್ರೊಜೆಕ್ಷನ್ ಲೈನು, ಡೈಮೆನ್ಷನ್ ಲೈನು, ಇಮ್ಯಾಜಿನರಿ ಲೈನ್ಸು ಅಂಡ್ ಇಂಟರ್ಸೆಕ್ಷನ್ ಲೇಡರ್ ಲೈನ್ಸು, ಆಮೇಲೆ ಹ್ಯಾಚಿಂಗು, ಇಮ್ಯಾಜಿನರಿ ಲೈನ್ಸ್ ಆಫ್ ದಿ ಇಂಟರ್ಸೆಕ್ಷನ್ನು, ಔಟ್ಲೈನ್ಸ್ ಆಫ್ ದಿ ರಿವಾಲ್ವ್ಡ್ ಸೆಕ್ಷನ್ನು, ಶಾರ್ಟ್ ಸೆಂಟರ್ ಲೈನ್ಸು, ಆಮೇಲೆ ಎಕ್ಸ್ಟೆನ್ಷನ್ ಲೈನ್ಸು. ಇಲ್ಲೆಲ್ಲ ಬಹಳ ಕಡೆ ಬಳಸ್ತೀವಿ ಇದನ್ನೆಲ್ಲ. ಕಂಟಿನ್ಯೂಸ್ ಥಿನ್ ಲೈನು ನಮ್ಮ ಡ್ರಾಯಿಂಗ್ ಅಲ್ಲಿ ಬಹಳ ಕಡೆ ಬಳಸ್ತೀವಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂಸ್ ಥಿನ್ ಆರ್ ನ್ಯಾರೋ ಫ್ರೀ ಹ್ಯಾಂಡ್ ಲೈನ್, ಲಿಮಿಟ್ಸ್ ಪೋರ್ಟಲ್ ಆರ್ ಇಂಟರ್ಪ್ರಿಟೆಡ್ ವ್ಯೂಸ್, cut and sections by manual if the limit is not flying in symmetry or not chain thin line. ಇದು ಎಲ್ಲೆಲ್ಲಿ ಬಳಸು ಅಂತ ನಾವು ಡ್ರಾಯಿಂಗ್ ಅಲ್ಲಿ ಹಾಕ್ಬೇಕಾದ್ರೆ ನಾನು ಹೇಳ್ತೀನಿ. ಈಗ ಇದು ನೀವು ಇದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ಲೈನ್ ಎಲ್ಲೆಲ್ಲಿ ಬಳಸ್ತೀವಿ, ಕಂಟಿನ್ಯೂಸ್ ಥಿನ್ ಆರ್ ನ್ಯಾರೋ ಫ್ರೀ ಹ್ಯಾಂಡ್ ಲೈನ್ ಎಲ್ಲೆಲ್ಲಿ ಬಳಸು ಅಂತ ನಾನು ಹೇಳ್ತೀನಿ ಆಗಲೇ. ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂಸ್ ಥಿನ್ ಲೈನ್, ಅದು ಸ್ಟ್ರೇಟ್ ವಿತ್ ಜಿಗ್ಜಾಗ್ ಎಲ್ಲಿ ಬಳಸು ಅಂತ. ಲಿಮಿಟ್ಸ್ ಆಫ್ ಹೋಟೆಲ್ ಆರ್ ಇಂಟರ್ಪ್ರಿಟೆಡ್ ವ್ಯೂಸ್ ಅಂಡ್ ಸೆಕ್ಷನ್ ಬೈ ಮೆಕ್ಯಾನಿಕಲ್ ಇಫ್ ದ ಲಿಮಿಟ್ ಈಸ್ ನಾಟ್ ಚೈನ್ ಇನ್ ಥಿನ್ ಲೈನ್. ಈಗ ಇದು ಸಿಮಿಲರ್ಲಿ ಸೇಮ್ ಎಲ್ಲೆಲ್ಲಿ ಬಳಸು ಅಂತ ನಾನು ಡ್ರಾಯಿಂಗ್ ಹಾಕ್ಬೇಕಾರೆ ನಾನು ಮತ್ತೆ ಹೇಳ್ತೀನಿ ಎಲ್ಲೆಲ್ಲಿ ಬಳಸು ಅಂತ. ಈಗ ಕೆಳಗೆ ಚಿತ್ರ ತೋರಿಸ್ತೀನಿ, ಆ ಚಿತ್ರದಲ್ಲಿ ಎಲ್ಲಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಡ್ಯಾಶ್ಡ್ ಥಿನ್ ಆರ್ ನ್ಯಾರೋ ಲೈನ್, ಡ್ಯಾಶ್ಡ್ ಥಿನ್ ಆರ್ ನ್ಯಾರೋ ಲೈನ್ ಹಿಡನ್ ಔಟ್ಲೈನ್ಸ್ಗೆ, ಹಿಡನ್ ಎಡ್ಜಸ್ಗೆ ಬಳಸ್ತೀವಿ. ಹಿಡನ್ ಔಟ್ಲೈನ್ಸ್ ಅಂಡ್ ಹಿಡನ್ ಎಡ್ಜಸ್ಗೆ ಬಳಸ್ತೀವಿ ನಾವು. ಡ್ಯಾಶ್ಡ್ ಥಿನ್ ಆರ್ ನ್ಯಾರೋ ಲೈನ್, ಹಿಡನ್ ಔಟ್ಲೈನ್ಸ್, ಹಿಡನ್ ಎಡ್ಜಸ್ಗೆ ಬಳಸ್ತೀವಿ ಡ್ರಾಯಿಂಗ್ ಅಲ್ಲಿ. ಎಲ್ಲೆಲ್ಲಿ ಹಿಡನ್ ಎಡ್ಜಸ್ಸು, ಎಲ್ಲೆಲ್ಲಿ ಔಟ್ಲೈನ್ಸ್ ಅಂತ ನಾನು ಹೇಳ್ತೀನಿ. ಆಮೇಲೆ
dashed thick or wide line, dashed thick or wide line, hidden outlines, hidden edges. Dashed thick or wide line, hidden outlines, hidden edges. ಎರಡು ಸೇಮ್ ಎಲ್ಲೆಲ್ಲಿ ಬಳಸ್ತು ಅಂತ ಹೇಳ್ತೇನೆ ಡ್ರಾಯಿಂಗ್ ಹಾಕ್ಬೇಕಾರೆ. ನೆಕ್ಸ್ಟ್ ಚೈನ್ ಥಿನ್ ಆರ್ ನ್ಯಾರೋ ಲೈನ್, ಚೈನ್ ಥಿನ್ ಸೆಂಟ್ರಲ್ ಲೈನ್ಸ್, ಚೈನ್ ಥಿನ್ ಆರ್ ನ್ಯಾರೋ ಲೈನ್ಸ್ ಅಂತ, ನ್ಯಾರೋ ಲೈನ್ಸ್, ಸೆಂಟ್ರಲ್ ಲೈನ್ಸ್ ಅಂಡ್ ಲೈನ್ಸ್ ಆಫ್ ಸಿಮಿಟ್ರಿ ಅಲ್ಲೆಲ್ಲ ಬಳಸ್ತೀವಿ ನಾವು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಚೈನ್ ಥಿಕ್ ಆರ್ ವೈಡ್ ಲೈನ್, ಚೈನ್ ಥಿಕ್ ವೈಡ್ ಲೈನ್ ಇಂಡಿಕೇಶನ್ ಆಫ್ ದಿ ಲೈನ್ ಸರ್ಫೇಸ್ ಟು ವಿಚ್ ಸ್ಪೆಷಲ್ ರಿಕ್ವೈರ್ಮೆಂಟ್ ಅಪ್ಲೈಸ್, ಅಂದ್ರೆ ಇಂಡಿಕೇಶನ್ ಆಫ್ ಲೈನ್ಸ್ ಆರ್ ಸರ್ಫೇಸ್ ಟು ವಿಚ್ ಈಸ್ ಎ ಸ್ಪೆಷಲ್ ರಿಕ್ವೈರ್ಮೆಂಟ್ ಆಫ್ ಅಪ್ಲೈಸ್. ಎಲ್ಲೆಲ್ಲಿ ಇದನ್ನು ಎಲ್ಲಿ ಬಳಸ್ತು ಅಂತ ನಾನು ಡ್ರಾಯಿಂಗ್ ಹಾಕ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ನೀವು ಎಲ್ಲೆಲ್ಲಿ ಯಾವ ಲೈನ್ ಬಳಸ್ತು ಅಂತ ನಿಮ್ಗೆ ಒಂದೊಂದಾಗಿ ಗೊತ್ತಾಗುತ್ತೆ. ಆಮೇಲೆ ನೀವು ಎಷ್ಟು ವಿಧಗಳಿದಾವೆ ಅದರ ಜನರಲ್ ಆಗಿ ಅಪ್ಲಿಕೇಶನ್ ಯಾವ ಅಂತ ತಿಳ್ಕೊಂಡ್ರೆ ಸಾಕು, ಲೈನ್ಸ್ ಯಾವ ಇದಾವೆ ಅಂತ ತಿಳ್ಕೊಂಡ್ರೆ ಸಾಕು. ಆಮೇಲೆ ಚೈನ್ ಥಿನ್ thick lines at end, chain thin thick line at ends and changes of direction. ಇಲ್ಲಿ ನೋಡ್ರಿ ಈ ಎಂಡ್ಸ್ ಚೇಂಜಸ್ ಆಗ್ತಾ ಇರುತ್ತೆ, ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಕಟಿಂಗ್ ಪ್ಲೇನ್ ಅಲ್ಲಿ ಇದನ್ನ ಬಳಸ್ತೀವಿ, ಕಟಿಂಗ್ ಪ್ಲೇನ್ ಅಲ್ಲಿ ಇದನ್ನ ಬಳಸ್ತೀವಿ. ಆಮೇಲೆ ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್, ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್, outlines of the adjacent parts, outlines of the adjacent parts and alternative and extreme position of the movable parts. ಆಮೇಲೆ outlines of the adjacent parts ಇಲ್ಲಿ ಬಳಸಿದ್ರೆ outlines of the adjacent parts and alternative and extreme position of the movable parts. ಆಮೇಲೆ centroid lines and initial outlines outlines to the forming a parts situated in front of the cutting plane ಅಲ್ಲೆಲ್ಲ ಇದನ್ನ ನಾವು ಬಳಸ್ತೀವಿ. ಯಾವುದು ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್. ಇಲ್ಲಿ ಈಗ ಚಿತ್ರದಲ್ಲಿ ತೋರಿಸ್ದಂಗೆ ನೋಡ್ರಿ, ಡ್ಯಾಶ್ಡ್ ಲೈನ್ ಎಲ್ಲಿ ಬಳಸ್ತೀವಿ ಅಂತ ಇದೆ. ಡ್ಯಾಶ್ಡ್ ಲೈನ್ ಅಂದ್ರೆ ಯಾವುದು? ಔಟ್ ಲೈನ್ ಅಂದ್ರೆ ಇದು ಔಟ್ ಲೈನ್, ಇದೈತಲ್ಲ ಚಿತ್ರದ ಸಬ್ಜೆಕ್ಟ್ ಲೈನ್, ಇದು ಔಟ್ ಲೈನ್. ಆಮೇಲೆ ಸೆಂಟ್ರಲ್ ಲೈನ್ ಅಂದ್ರೆ ನೋಡ್ರಿ, ಸೆಂಟ್ರಲ್ ಲೈನ್ ಈ ತರ ಇರುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದು, ಒಂದು ದೊಡ್ಡದು ಒಂದು ಚಿಕ್ಕದು, ಒಂದು ದೊಡ್ಡದು ಒಂದು ಚಿಕ್ಕದು, ಒಂದು ದೊಡ್ಡದು ಒಂದು ಚಿಕ್ಕದು, ಈ ತರ ಸೆಂಟ್ರಲ್ ಲೈನ್ ಹಂಗಿರುತ್ತೆ. ಇಲ್ಲಿ ಸ್ವಲ್ಪ ಫ್ರಂಟಿಂಗ್ ಇದಾಗಿದೆ. ಸೆಂಟ್ರಲ್ ಲೈನ್ ಬಂದ್ಬಿಟ್ಟು ಈಗಾಗಲೇ ಹೇಳ್ದಂಗೆ ನಾನು ಒಂದು 4 mm, ಒಂದು 2 mm, ಒಂದು 4 mm, ಒಂದು 2 mm, ಒಂದು 4 mm, ಒಂದು ಈ ತರ ಇರುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು, ಇದು ಸೆಂಟ್ರಲ್ ಲೈನ್ ಅಂತ ಇದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ ಡೈಮೆನ್ಷನ್ ಲೈನ್. ಆಗಲೇ ಡೈಮೆನ್ಷನ್ ಲೈನ್ ಎಲ್ಲಿ ಬಳಸುವಂತ ಡೈಮೆನ್ಷನ್ ಯಾವ್ದಾದ್ರು ಚಿತ್ರಕ್ಕೆ ಅಳತೆ ಎಷ್ಟೈತೆ ಅಂತ ತೋರ್ಸಕ್ಕೆ ನಾವು ಡೈಮೆನ್ಷನ್. ಆಮೇಲೆ ಎಕ್ಸ್ಟೆನ್ಷನ್ ಲೈನ್, ಇದು ಎಕ್ಸ್ಟೆನ್ಷನ್ ಲೈನ್. ಇಲ್ಲಿ ನೋಡ್ರಿ ಈ ಚಿತ್ರದಿಂದ ಈ ಅಳತೆಗೆ ಎಷ್ಟಾಗ್ಬೇಕಂತ ಇಲ್ಲಿ ಒಂದು ಲೈನ್ ಆಗಿದೆಯಲ್ಲ, ಈ ಕಡೆ ಎಕ್ಸ್ಟೆನ್ಷನ್ ಲೈನ್. ಆಮೇಲೆ ನೋಡ್ರಿ ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್ ಇದೆ, ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್. ಈ ಚಿತ್ರದಲ್ಲಿ ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್ ಇದೆ, ಇದು ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್. ನೆಕ್ಸ್ಟ್ ಬಂದ್ಬಿಟ್ಟು ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್, ಇಲ್ಲಿನೂ ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್ ಇದೆ. ಇಲ್ಲಿ ಲಾಂಗ್ ಬ್ರೇಕ್ ಲೈನ್ ಇದೆ, ಲಾಂಗ್ ಬ್ರೇಕ್ ಲೈನ್ ಇದೆ ನೋಡ್ರಿ, ಇಲ್ಲಿ ಲಾಂಗ್ ಬ್ರೇಕ್ ಲೈನ್ ಜಿಗ್ಜಾಗ್ ಇದೆಯಲ್ಲ, ಲಾಂಗ್ ಬ್ರೇಕ್ ಲೈನ್. ಆಮೇಲೆ ಚೈನ್ ಥಿಕ್ ಲೈನ್, ಇಲ್ಲಿ ಚೈನ್ ಥಿಕ್ ಲೈನ್ ಇದೆ, ಇಲ್ಲಿ ಚೈನ್ ಥಿಕ್ ಲೈನ್ ಇದೆ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಆಚಿಂಗ್ ಲೈನ್ ಇದೆ, ಸೆಕ್ಷನ್ ಆಚಿಂಗ್ ಲೈನ್ ಇದೆ, ಇಲ್ಲಿ ಸೆಕ್ಷನ್ ಆಚಿಂಗ್ ಲೈನ್ ಇದೆ. ಆಮೇಲೆ ಆರೋ ಹೆಡ್, ಆರೋ ಹೆಡ್ ಅಂದ್ರೆ ನೋಡ್ರಿ, ಆರೋ ಹೆಡ್ ಅಂದ್ರೆ ಈ ತರ ಆರೋ ತೋರಿಸೋಲ್ಲ, ಆರೋ ಮಾರ್ಕ್ ತೋರಿಸೋಲ್ಲ, ಆರೋ ಹೆಡ್ ಇದು ಆರೋ ಹೆಡ್ ಅಂತ ಕರಿತೀವಿ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನಲ್ ಫ್ರಂಟ್ ವ್ಯೂ, ಅದೇ ಸೆಕ್ಷನಲ್ ಫ್ರಂಟ್ ವ್ಯೂ ಇದು. ಇದರಲ್ಲಿ ನಾವು ಎಲ್ಲೆಲ್ಲಿ ಬಳಸುವಂತ ನಿಮಗೆ ಹೇಳ್ದೆ. ಇದು ಲೈನ್ಸು ಮತ್ತೆ ದರ್ ಅಪ್ಲಿಕೇಶನ್ಸ್ ಆಯಿತು, ಲೈನ್ಸು ಅಂಡ್ ದೇರ್ ಅಪ್ಲಿಕೇಶನ್ಸ್ ಆಯಿತು. ನೆಕ್ಸ್ಟ್ ಬಂದರೆ ಟೈಪ್ಸ್ ಆಫ್ ಹ್ಯಾಂಗಲ್ಸ್. ಈಗ ನಾವೇನು ಹೇಳ್ತೀವಿ, ಟೈಪ್ಸ್ ಆಫ್ ಹ್ಯಾಂಗಲ್ಸ್. ಹ್ಯಾಂಗಲ್ಸ್ ಯಾವ ಇದಾವೆ ಅಂತ ನಾನು ಹೇಳ್ತೀನಿ. ಜಸ್ಟ್ ಈಗ ಟೈಪ್ಸ್ ಆಫ್ ಹ್ಯಾಂಗಲ್ಸ್ ಅಲ್ಲಿ ನೋಡಿ, ಫಸ್ಟು ಹ್ಯಾಕ್ಯೂಟ್ ಹ್ಯಾಂಗಲ್ ಅಂತ ಬರುತ್ತೆ. ಟೈಪ್ಸ್ ಆಫ್ ಆಂಗಲ್ಸ್ ಅಲ್ಲಿ ಹ್ಯಾಕ್ಯೂಟ್ ಆಂಗಲ್ ಅಂತ ಬರುತ್ತೆ. ಹ್ಯಾಕ್ಯೂಟ್ ಆಂಗಲ್ ಆಂಗಲ್ whose measure in greater than the 0 degree but less than the 90 degrees is called acute angle. acute angle ಅಂದ್ರೆ ನೋಡ್ರಿ, acute angle ಅಂದ್ರೆ ಹೇಳ್ತೀನಿ ಇಲ್ಲಿ. acute angle ಬಂದ್ಬಿಟ್ಟು ಈ ಟೈಪ್ಸ್ ಆಫ್ ಆಂಗಲ್ ಅಲ್ಲಿ ಫಸ್ಟ್ ಗೆ acute angle ಅಲ್ಲಿ ನೋಡ್ರಿ, angle whose measure is greater than the 0 degree but less than the 90 degree is called acute angle. ಓಕೆನಾ, acute angle. ಆಮೇಲೆ ರೈಟ್ ಆಂಗಲ್ ಆಂಗಲ್ whose measure is equal to 90 degree. ನೋಡ್ರಿ, ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತಂತೆ, ಬರೀ ಕರೆಕ್ಟ್ 90 ಡಿಗ್ರಿ ವಿತ್ ರೆಫರೆನ್ಸ್ ಲೈನ್ ಈಸ್ ಕಾಲ್ಡ್ ರೈಟ್ ಆಂಗಲ್. ಇದು ರೈಟ್ ಆಂಗಲ್ ಆಗಿರುತ್ತೆ, 90 ಡಿಗ್ರಿ ರೈಟ್ ಆಂಗಲ್ ಆಗಿರುತ್ತೆ.
ನೆಕ್ಸ್ಟು ಅಬ್ಟೂಸ್ ಆ್ಯಂಗಲ್. ಅಬ್ಟೂಸ್ ಆ್ಯಂಗಲ್ ಹೆಂಗಿರುತ್ತೆ, ಆ್ಯನ್ ಆ್ಯಂಗಲ್ ಹೂಸ್ ಮೆಜರ್ ಈಸ್ ಗ್ರೇಟರ್ ದೆನ್ 90 ಡಿಗ್ರಿ, 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ನೋಡಿ, ರೈಟ್ ಆ್ಯಂಗಲ್ ಕರೆಕ್ಟ್ 90 ಡಿಗ್ರಿ ಇರುತ್ತೆ. ಅಬ್ಟೂಸ್ ಆ್ಯಂಗಲ್ ಹೆಂಗಿರುತ್ತೆ, 90 ಡಿಗ್ರಿಗಿಂತ ಜಾಸ್ತಿ, ಲೆಸ್ ದೆನ್ 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇಲ್ಲಿ ಸಿಂಬಲ್ ತೋರಿಸಿದ್ ನೋಡಿ, 180 ಡಿಗ್ರಿಗಿಂತ ಕಡಿಮೆ, 90 ಡಿಗ್ರಿಗಿಂತ ಜಾಸ್ತಿ. ಈ ಥರ ಸಿಂಬಲ್ ತೋರಿಸಿದಾಗ ಇದು ಜಾಸ್ತಿ, 90ಕ್ಕಿಂತ ಈ ಥರ ಸಿಂಬಲ್ ಹಾಕಿದಾಗ ಈ 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಡಿಮೆ ಅಂತ ಲೆಕ್ಕ ಇದು. ಇಟ್ ಈಸ್ ಕಾಲ್ಡ್ ಅಬ್ಟೂಸ್ ಆ್ಯಂಗಲ್ ಅಂತ ಕರಿತೀವಿ ನಾವು. ಆಮೇಲೆ ಸ್ಟ್ರೇಟ್ ಆ್ಯಂಗಲ್. ಸ್ಟ್ರೇಟ್ ಆ್ಯಂಗಲ್ ಹೆಂಗೆ, ಸ್ಟ್ರೇಟ್ ಆ್ಯಂಗಲ್ ದೋಸ್ ಫಾರ್ಮ್ಡ್ ಬೈ ದ ಸ್ಟ್ರೇಟ್ ಲೈನ್ ಹೂಸ್ ಮೆಜರ್ ಈಸ್ ಈಕ್ವಲ್ ಟು 180 ಡಿಗ್ರಿ. ನೋಡ್ರಿ, ಇದು ಸ್ಟ್ರೇಟ್ ಆ್ಯಂಗಲ್. ಆ್ಯಂಗಲ್ ದೋಸ್ ಫಾರ್ಮ್ಡ್ ಬೈ ದ ಸ್ಟ್ರೇಟ್ ಲೈನ್ ಹೂಸ್ ಮೆಜರ್ಡ್ ಇನ್ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಈಕ್ವಲ್ ಆಗಿದ್ರೆ ನಾವು ಸ್ಟ್ರೇಟ್ ಆ್ಯಂಗಲ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ರೀಫ್ಲೆಕ್ಸ್ ಆ್ಯಂಗಲ್. ಇಲ್ಲಿ ರೀಫ್ಲೆಕ್ಸ್ ಆ್ಯಂಗಲ್, ಆ್ಯನ್ ಆ್ಯಂಗಲ್ ಹೂಸ್ ಮೆಜರ್ ಈಸ್ ಮೋರ್ ದೆನ್ ದಿ 180 ಡಿಗ್ರಿ, ಅಂದರೆ 180 ಡಿಗ್ರಿಗಿಂತ ಜಾಸ್ತಿ, ಲೆಸ್ ದೆನ್ ದಿ 360 ಡಿಗ್ರಿ, ಕಡಿಮೆ 360 ಡಿಗ್ರಿಗಿಂತ ಕಡಿಮೆ ಇತ್ತು ಅಂದರೆ ಇಟ್ಸ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಂಗಲ್. ಇದನ್ನು ನಾವು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಅಂದರೆ ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಇನ್ನೊಂದ್ಸತಿ ಹೇಳ್ತೇನೆ, ಆ್ಯಂಗಲ್ ಹೂಸ್ ಮೆಜರ್ ಈಸ್ ಮೋರ್ ದೆನ್ ದಿ 180 ಡಿಗ್ರಿಗಿಂತ ಜಾಸ್ತಿ, ಬಟ್ ಲೆಸ್ ದೆನ್ ದಿ 360, 360 ಡಿಗ್ರಿಗಿಂತ ಕಡಿಮೆ ಇತ್ತಂದರೆ ಇಸ್ ಅ ರಿಫ್ಲೆಕ್ಸ್ ಆ್ಯಂಗಲ್. ಆಮೇಲೆ ಅಡ್ಜಸ್ಟೆಂಟ್ ಆ್ಯಂಗಲ್. ಅಡ್ಜಸ್ಟೆಂಟ್ ಆ್ಯಂಗಲ್ ಅಂದರೆ ಏನು, ಇಫ್ ಟೂ ಆ್ಯಂಗಲ್ಸ್ ಹ್ಯಾವ್ ಎ ಸೇಮ್ ವರ್ಟೆಕ್ಸ್, ಟೂ ಆ್ಯಂಗಲ್ಸ್ಗಳು ಸೇಮ್ ವರ್ಟೆಕ್ಸ್ನಲ್ಲಿ ಇರ್ತಾರೆ. ನೋಡಿ, ಇದೊಂದು ಸೇಮ್ ವರ್ಟೆಕ್ಸ್ ಅಂಡ್ ಎ ಕಾಮನ್ ರೇ ಆಗಿರುತ್ತೆ. ದೆನ್ ದಿ ಆ್ಯಂಗಲ್ ಆರ್ ಕಾಲ್ಡ್ ಅಡ್ಜಸ್ಟೆಂಟ್ ಆ್ಯಂಗಲ್. ನೋಡಿ, ಇದು ಎರಡು ಸೇಮ್ ಒಂದೇ ವರ್ಟೆಕ್ಸ್ನಲ್ಲಿ ಇದಾವೆ. ಇಫ್ ಲೇಯಿಂಗ್ ಆನ್ ದಿ ಎದರ್ ಸೈಡ್ ಆಫ್ ದಿ ರೇ ಅಂತ ಹೇಳ್ತಾನೆ. ಇದನ್ನ ಅಡ್ಜಸ್ಟೆಂಟ್ ಆ್ಯಂಗಲ್ ಅಂತ ಕರಿತೀವಿ ನಾವು. ಆಮೇಲೆ ಕಾಂಪ್ಲಿಮೆಂಟರಿ ಆ್ಯಂಗಲ್. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ಲಿಮೆಂಟರಿ ಆ್ಯಂಗಲ್ ಕಾಣಿಸ್ತಿದೆ. ಕಾಂಪ್ಲಿಮೆಂಟರಿ, ಟೂ ಆ್ಯಂಗಲ್ಸ್ ಆರ್ ಸೆಡ್ ಟು ಬಿ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಕಾಂಪ್ಲಿಮೆಂಟರಿ ಆ್ಯಂಗಲ್, ಟೂ ಆ್ಯಂಗಲ್ಸ್ ಆರ್ ಸೆಡ್ ಟು ಬಿ, ನೋಡ್ರಲ್ಲಿ ಕಾಂಪ್ಲಿಮೆಂಟರಿ ಟು ಈಚ್ ಅದರ್, ಎ ಅಂಡ್ ಬಿ ಇದೆಲ್ಲ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಇಫ್ ಸಮ್ ಆಫ್ ದೇರ್ ಮೆಜರ್ ಈಸ್ ಈಕ್ವಲ್ ಟು ದ 90 ಡಿಗ್ರಿ, sum of their equal to the 90 degree. Here each angle is the complementary of other ಅಂತ ಇದೆ. ಈಗ ನೋಡ್ರಿ ಕಾಂಪ್ಲಿಮೆಂಟರಿ ಆ್ಯಂಗಲ್. ಆಮೇಲೆ ನಾವು ಲಾಸ್ಟ್ ಒಂದು ಬರೋದು ಸಪ್ಲಿಮೆಂಟರಿ ಆ್ಯಂಗಲ್. ಸಪ್ಲಿಮೆಂಟರಿ ಆ್ಯಂಗಲ್ ಅಂದ್ರೆ ಏನು, ಟೂ ಆ್ಯಂಗಲ್ಸ್ ಆರ್ ಟು ಬಿ ಸಪ್ಲಿಮೆಂಟರಿ. ಸಪ್ಲಿಮೆಂಟರಿ ಆ್ಯಂಗಲ್ ಏನಂದ್ರೆ ಟೂ ಆ್ಯಂಗಲ್ಸ್ ಆರ್ ಸೆಡ್ ಟು ಬಿ ಸಪ್ಲಿಮೆಂಟರಿ ಟು ದ ಈಚ್ ಅದರ್ ಇಫ್ ಸಮ್ ಆಫ್ ದೇರ್ ಮೆಜರ್ ಈಸ್ ಈಕ್ವಲ್ ಟು ದ 180 ಡಿಗ್ರಿ. ಸಮ್ ಆಫ್ ದೇರ್ ಮೆಜರ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆನಾ, ಇದು ಈಕ್ವಲ್ ಟು 90 ಡಿಗ್ರಿ, ಇದು ಈಕ್ವಲ್ ಟು 180 ಡಿಗ್ರಿ, ಸಾರಿ, ಈಕ್ವಲ್ ಟು ಸಮ್ ಆಫ್ ದೇರ್ ಮೆಜರ್ ಈಸ್ ಈಕ್ವಲ್ ಟು ದ 180 ಡಿಗ್ರಿ. ಹಿಯರ್ ಈಚ್ ಆ್ಯಂಗಲ್ ಇಸ್ ದಿ ಸಪ್ಲಿಮೆಂಟರಿ ಆಫ್ ದಿ ಅದರ್ ಅಂತ ಹೇಳ್ತಾನೆ. ನೋಡ್ರಿ, AOC ಪ್ಲಸ್ COB ಇದು ಎರಡು ಸೇರಿದ್ರೆ 180 ಡಿಗ್ರಿ ಇರುತ್ತೆ. AOC ಇರುತ್ತಲ್ಲ, AOC ಅಂಡ್ COB ಎರಡು ಸೇರಿದ್ರೆ ಇಲ್ಲೆಷ್ಟು 180 ಡಿಗ್ರಿ ಇರುತ್ತೆ. ಇದನ್ನು ನಾವು ಸಪ್ಲಿಮೆಂಟರಿ ಆ್ಯಂಗಲ್ ಅಂತ ಕರಿತೀವಿ. ಇದು ನಾವು ಈಗ ಡಿಸ್ಕಸ್ ಮಾಡಿದ್ದು ಲೈನ್ಸ್ ಅಂಡ್ ಆ್ಯಂಗಲ್ಸ್. ಕಾಮನ್ ಆಗಿ ಜನರಲ್ ಆಗಿ ಲೈನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಯೂಸ್ ಮಾಡ್ತೀವಿ. ಲೈನ್ಸ್ ಆಗಿ ಕಾಮನ್ ಆಗಿ ನಾವು ಸ್ಟ್ರೇಟ್ ಲೈನ್ ಹೇಳಿದೆ, ಅರ್ಜೆಂಟಲ್ ಲೈನ್, ವರ್ಟಿಕಲ್ ಲೈನ್ ಹೇಳಿದೆ, ಕರ್ವ್ಡ್ ಲೈನ್ ಹೇಳಿದೆ, ಪ್ಯಾರಲ್ ಲೈನ್ ಹೇಳಿದೆ. ಅವು ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡುವಂಥವು ಜನರಲ್ ಆಗಿ. ನಮ್ಮ ಡ್ರಾಯಿಂಗ್ ಅಲ್ಲಿ ಯಾವ ಯೂಸ್ ಮಾಡ್ತೀವಿ ಅಂತ ನಾನು ಈಗಾಗಲೇ ಹೇಳಿದೆ. ಅದೇ ಲೈನ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ ಹೇಳಿದೆ. ಕಂಟಿನ್ಯೂಸ್ ಥಿಕ್ ಲೈನ್, ಕಂಟಿನ್ಯೂಸ್ ಥಿನ್ ಲೈನ್, ಆಮೇಲೆ ಕಂಟಿನ್ಯೂಸ್ ಥಿನ್ ನ್ಯಾರೋ ಫ್ರೀಹ್ಯಾಂಡ್ ಲೈನು, ಆಮೇಲೆ ಕಂಟಿನ್ಯೂಸ್ ಲೈನ್ ಇಸ್ ಜಿಗ್ಜಾಗ್ ಹೇಳಿದೆ, ಡ್ಯಾಶ್ಡ್ ಥಿನ್ ಲೈನ್ ಹೇಳಿದೆ, ಡ್ಯಾಶ್ಡ್ ಥಿಕ್ ಲೈನ್ ಹೇಳಿದೆ, ಚೈನ್ ಥಿನ್ ಲೈನ್ ಹೇಳಿದೆ, ಚೈನ್ ಥಿಕ್ ಲೈನ್ ಹೇಳಿದೆ, ಚೈನ್ ಥಿನ್ ಲೈನ್ ಚೇಂಜ್ ಆಫ್ ಡೈರೆಕ್ಷನ್ ಹೇಳಿದೆ, ಆಮೇಲೆ ಚೈನ್ ಥಿನ್ ಡಬಲ್ ಡ್ಯಾಶ್ಡ್ ಲೈನ್ ಹೇಳಿದೆ. ಇದೆಲ್ಲ ಟೈಪ್ಸ್ ಆಫ್ ಲೈನ್ಸ್ ಅಲ್ಲಿ ಬರ್ತವೆ. ಆ್ಯಂಗಲ್ಸ್ ಬಗ್ಗೆನೇ ಹೇಳಿದೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಮತ್ತೆ ನಾವು ಬೇರೆ ಲೆಸನ್ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಟು ಬಿ ಕಂಟಿನ್ಯೂಡ್ ಇನ್ ನೆಕ್ಸ್ಟ್ ವಿಡಿಯೋ.